ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. ಅದೇನಂದ್ರೆ ಇದೇ ಮೊದಲನೇ ಸಲ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು. ಏನಾರ ಸಣ್ಣ ಪುಟ್ಟ ತಪ್ಪಾದ್ರೆ ನಮ್ಗೇನು ಪನಿಷ್ಮೆಂಟ್ ಕೊಡಬೇಡಿ. ಯಾರು ಕೊಡ್ಬೇಕಂದ್ರೆ ನಮ್ಮ ಪೇರೆಂಟ್ಸ್ ಅವ್ರಿಗೆ ಕೊಡಿ. ಯಾಕಂದ್ರೆ ನಮ್ಮ ಸ್ಕ್ರಾಪ್ ಬರ್ದಿರ ನಾವುನೇ. ಯಾಕೆ ಇಬ್ರು ಅಕ್ಷರ ಹಿಡಿತಿದ್ದೀರಾ? ನಿಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಯಾವುದೇ ಒಂದು ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ಒಂದು ಗಣಪತಿ ಸ್ತೋತ್ರ ಹೇಳ್ಬೇಕು. ಅವಾಗ ಏನು ಆಗಲ್ಲ. ಹೌದಾ? ಯಾವ ಶ್ಲೋಕ? ಅದೇ ವಕ್ರತುಂಡ. ಸರಿ, ಈಗ ಸ್ಟಾರ್ಟ್ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಮೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ 5 lakhs ನಮ್ಮದು. ಸರಿ, ನಿಮ್ಮೆಲ್ಲರಿಗೂ A4 ಆನಂದ್ ಬಗ್ಗೆ ಏನ್ ಗೊತ್ತು? ನಮಗೆಲ್ಲ ಗೊತ್ತು. ಶಿವರಾಜ್ ಕುಮಾರ್ ಸರ್ ಹೀರೋ, ಗೀತಾ ಶಿವರಾಜ್ ಕುಮಾರ್ ಮೇಡಮ್ ಪ್ರೊಡ್ಯೂಸರು, ಶ್ರೀನಿ ಅವರು ಡೈರೆಕ್ಟ್ರು. ಅದೆಲ್ಲ ಗೊತ್ತಿರೋ ವಿಷಯನೇ. ಗೊತ್ತಿದ್ದಿರೋದು ಏನೆಲ್ಲ ಇದ್ರೆ ಹೇಳು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಂಗೆ ಈ ಕಥೆನೇ ಗೊತ್ತು. ಮತ್ತೆ ನಾನು ಡೈರೆಕ್ಟರ್ ಕೇಳಿದಾಗ ಹೇಳಿಲ್ಲ. ಯಾಕಂದ್ರೆ ನಾನು ಹೀರೋಯಿನ್ ಅಲ್ವಾ, ಅದಕ್ಕೆ ನಾನು ಕೇಳಿದ ತಕ್ಷಣ ಹೇಳಿದ್ರು. ಹೌದಾ? ಏನ್ ಸ್ಟೋರಿ? ಆನಂದ್ ಅವರು ಹಳ್ಳಿಯಲ್ಲಿರ್ತಾರೆ. ಅವ್ರಿಗೆ ಕೆಲಸ ಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಅವ್ರು ಟೀಚರ್ ಕೆಲಸ ಮಾಡ್ತಾ ಇರ್ತಾರೆ. ಆನಂದ್ ಅವ್ರಿಗೆ ಎಲ್ಲರೂ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಆಗ ಆನಂದ್ ಅವ್ರಿಗೆ ಕೋಪ ಬಂದು ಅವ್ರು ರೋಡಿಯಾಗಿ ಎಲ್ರಿಗೂ ಡಿಶಮ್ ಮಾಡ್ಬಿಡ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಇರ್ತಾರೆ, ಬಳೆ ಕೊಡ್ತಾರೆ ತಾನೇ? ಇದೆಲ್ಲ ನಿಮ್ಗೆ ಗೊತ್ತಾ? ಇದೆಲ್ಲ ಜೋಗಿ ಕಥೆ ತಾನೇ. ಅವಾಗ ನೀವು ಹುಟ್ಟಿರ್ಲಿಲ್ಲ ಅಲ್ವಾ, ಅದಕ್ಕೆ ಹೇಳಿದೆ. ಇವನ್ನೆಲ್ಲ ಕೇಳಿದ್ರೆ ಹಿಂಗೆ ತಪ್ಪಾಗಿ ಕೇಳ್ತೀರಾ. ನಾನು ಹೋಗಿ ಡೈರೆಕ್ಟರ್ ಸರ್ನೇ ಕೇಳ್ತೀನಿ. ಡೈರೆಕ್ಟರ್ ಸರ್, ಕತೆ ಏನು ಹೇಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ಟ್ರಾಂಗ್ ಆಗಿ ಥ್ಯಾಂಕ್ ಯು. ಐಡಿಯಾ ಮಾಡ್ಬೋದಾಯಿತು, ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಶಿವಣ್ಣ ಗೀತಾ ತುಂಬ ದೊಡ್ಡ ಜವಾಬ್ದಾರಿ ಅದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಆ್ಯಂಡ್ ಶಿವಣ್ಣ, ಇದರೊಂದು ದೊಡ್ಡ ಜವಾಬ್ದಾರಿನ ನಾನು ಕೊಟ್ಟಿದ್ದಕ್ಕೆ ಟೂರಿ ಆನರ್ಡ್ ಆ್ಯಂಡ್ ಪ್ಲಸ್ ಇದರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗಾಗಿ ಈ A4 ಆನಂದ್ ಒಂದು ಮುದ್ದಾದ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶುರುವಾಗಿದ್ದು. ಸೊ ಆ ಟೈಟಲ್ ಕೂಡ ಇರಬೇಕಾದ್ರೆ ಸಾಕಷ್ಟು ಟೈಟಲ್ ಅಂತ ಯೋಚನೆ ಮಾಡಿದ್ವಿ. ಅದೆಲ್ಲರೂ ಮಕ್ಕಳು ಹೇಳ್ಬೇಕಾದ್ರೆ A4 ಆಪಲ್ ಅಂತ ಶುರು ಮಾಡ್ಕೊಂಡ್ವಾ. ಸೊ ನಾವು ಒಂದು ಐಡಿಯಾ ಅಂದ್ಕೊಂಡ್ವಿ, ಶಿವಣ್ಣನ ಮೊದಲನೇ ಸಿನಿಮಾ ಆನಂದ್, ಸೊ ಅದು A ಇಂದನೇ ಶುರುವಾಗುತ್ತೆ. ಸೊ A4 ಆನಂದ್, ಮಕ್ಕಳೆಲ್ಲ A4 ಆನಂದ್ ಅಂತ ಒಂದೆಲ್ಲೋ ಒಂದು ಸ್ಕೂಲಲ್ಲಿ ಮಾಡ್ತಾರೆ. ಅದಕ್ಕೊಂದು ಹಿಂದಿನ ಒಂದು ಕಾನ್ಸೆಪ್ಟ್, ಅದು ಏನು A4 ಆನಂದ್ ಅಂತ ಆ ಟೈಟ್ಲ್ ಬರುತ್ತೆ ಅನ್ನೋಕ್ಕೆ ಒಂದು ಕಥೆಯಲ್ಲಿ ಕಥೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಆ ಕಥೆ ಆಗಿ ಫಾರ್ಮ್ ಆಗಿ ಫ್ಲಾಶ್ ಬ್ಯಾಕಿಂದ ಏನೇನು ಕಥೆ ಶುರುವಾಗುತ್ತೆ ಅನ್ನೋದೇ ಈ ಕಥೆ. ಎಲ್ಲರೂ ಬಂದಿರೋದು ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಶಿವಣ್ಣ ಮಾತಾಡ್ತಾರೆ. ಓಕೆ, ಗೀತಕ್ಕ ಅವ್ರಿಗೂ ಶಿವಣ್ಣ ಅವ್ರಿಗೂ ನನಗೆ ಧನ್ಯವಾದ. ಸೀರೀಸ್ ಜೊತೆ ವರ್ಕ್ ಮಾಡೋದು ಯಾವತ್ತೂ ಒಂದು ಪ್ಲೆಸೆಂಟ್ ಎಕ್ಸ್ಪೀರಿಯೆನ್ಸು. ಎಲ್ಲರಿಗಿಂತ ಹೆಚ್ಚಾಗಿ ಎಷ್ಟುವರೆಗೆ ಶಿವಣ್ಣ ಅವ್ರ ಜೊತೆ ನಾನು ಆ್ಯಕ್ಷನ್ ಸಿನಿಮಾ ಶೂಟ್ ಮಾಡಿದ್ದೀನಿ. ಇದು ಮಕ್ಕಳ ಸಿನಿಮಾ. ಇದರಲ್ಲಿ ಬೇರೆ ಏನು ಮಾಡ್ಬೋದು ಅನ್ನೋ ಒಂದು ಯೋಚನೆಗೆ ಡಿಸ್ಕಷನ್, ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಮಕ್ಕಳನ್ನ ಅನ್ನೋದು. ಸೊ ವಿ ಆರ್ ವರ್ಕಿಂಗ್ ಆನ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯನ್ನ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಸರ್ ಎಷ್ಟು ಕ್ಲಾಸು ಅಷ್ಟೇ ಮಾಸು ಅಂತ ಇದಕ್ಕಿಂತ ಒಂದು ಒಳ್ಳೆಯದಾಗಿಲ್ಲ. ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ನಮಗೆ ಈ ಲೆಗಸಿಯಲ್ಲಿ ಒಂದು ಸಣ್ಣ ಭಾಗ ಆಗಿರೋದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು
for making me a small part of a big dream. Thank you. ಇನ್ನು ಮುಂದೆ ಪ್ರೆಸ್ ಮೀಟ್ಗಳಲ್ಲಿ ಮುಂದೆ ಬಿಡೋ ಕ್ಲಿಪ್ಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಟ್ ನನ್ನ ಒಂದು ಆಸೆ ಮತ್ತು ಹಾರೈಕೆ ಏನಂದರೆ, ನಾನು 2 ಮಕ್ಕಳು ಪಿಕ್ಚರ್ ಮಾಡಿದ್ದೀನಿ. ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಒಂದಲ್ಲ ಎರಡಲ್ಲ ಅಂತ. ಎರಡು ಸಿನಿಮಾ ಥಿಯೇಟ್ರಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ ಆ್ಯಂಡ್ 2ಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಈ ಪಿಕ್ಚರ್ಗೂ ಅದೇ ಆಗಿ ದೇವಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಡೈಲಾಗ್ ಹೇಳಿದ್ದು ಆನಂದ್ ಸಿನಿಮಾದು. ಆನಂದ್ ಸಿನಿಮಾ ಬಂದಾಗ ನಾನು ಹುಟ್ಟೇ ಇರಲಿಲ್ಲ. ಸೊ ಅಷ್ಟು ವರ್ಷದಿಂದ ಅವರ ಎಕ್ಸ್ಪೀರಿಯನ್ಸ್ಗಿಂತಲೂ ನನ್ನ ವಯಸ್ಸಾಗಿಲ್ಲ. ಸೊ ನನ್ನ ಸಿನಿಮಾಗೆ ನನ್ನ ಸಂಭಾಷಣೆಗೆ ಶಿವಣ್ಣ ಮಾತಾಡ್ತಾರೆ, ತುಂಬ ಖುಷಿ. ಆಮೇಲೆ ಅವಕಾಶ ಕೊಟ್ಟಿರುವ ನಮ್ಮ ಗೀತಾ ಶಿವರಾಜ್ಕುಮಾರ್ ಮೇಡಮ್ಗೆ ಈ ಗೋಸ್ಟ್ ಟೈಮಲ್ಲೇ ಹೇಳಿದರು. ಸೊ ಅವರಿಗೂ ಒಂದು ಸ್ವಲ್ಪ ಥ್ಯಾಂಕ್ಸ್. ಆ್ಯಂಡ್ ಶಿವಣ್ಣ ಅವ್ರಿಗೆ ಆ್ಯಂಡ್ ಶ್ರೀನಿ ಸರ್ಗೆ ಎಲ್ಲ ಸಿನಿಮಾಗೂ ನನಗೆ ಕೊಟ್ಟು ಅವಕಾಶ ಕೊಡ್ತಾರೆ ಶ್ರೀನಿ ಸರ್ಗೆ. ಅವೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ತುಂಬ ಆಸೆ ಇತ್ತು ಒಂದು ಮಕ್ಕಳ ಚಿತ್ರ ಮಾಡಬೇಕು ಅಂತೇಳಿ. ಈ ಕತೆ ಬಂದಾಗ ನನಗೆ ಇದೇ ನೆನಪಾಗಿದ್ದು ಡೈರೆಕ್ಟ್ರದ್ದು. ಬಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾವ ಕ್ಲಾಸ್ ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರೆಗೂ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನಾವೇನು ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ ಆಗಿಲ್ದೇ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ಹೀಸ್ ನ್ಯೂ ಆ್ಯಂಡ್ ಹೀಸ್ ಯಂಗ್. ಮಕ್ಕಳ ಚಿತ್ರಕ್ಕೆ ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ. ಆನಂದನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರಕ್ಕೆ ಏರ್ಪೋರ್ಟ್ ಅನ್ನೋದು ತುಂಬ ಇಷ್ಟ ಆಯಿತು. ಅದನ್ನ ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು. ಸೊ ಹಂಗಾಗಿ ನಮ್ಮ ಸಿನಿಮಾದ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊತಾರೆ, ಹೆಂಗೆ ಬಿಹೇವ್ ಮಾಡಬೇಕನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ. ಆಮೇಲೆ ಈ ಚಿತ್ರದಿಂದ, ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ. ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು. ನಮ್ಮ ಚಿತ್ರ ಮಾತ್ರ ಅಲ್ಲ, ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದು ನನ್ನ ಆಸೆ. ನಮಸ್ಕಾರ. ಆಪೋಸಿಟ್ ಜಾನರ್ ಈ ಸಿನಿಮಾ. ನನಗೆ ಅಂದರೆ ಇದಕ್ಕೆ ಮುಂಚೆ ಶ್ರೀನಿವಾಸ ಕಲ್ಯಾಣ ಆಗಲಿ, ಓಲ್ಡ್ ಮಾಂಕ್ ಆಗಲಿ ಒಂದು ನ್ಯೂ ಜಾನರು, ಕಂಪ್ಲೀಟ್ ಕಾಮಿಡಿ. ಓಲ್ಡ್ ಮಾಂಕ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಸೊ ಇದು ಇನ್ನೊಂದು ಹೊಸ ಜಾನರು, ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳ ಜೊತೆ ಇರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗುತ್ತೆ. ಸೊ ಇದು ತುಂಬ ಜೋವಿಯಲ್ ಆಗಿ ಎಲ್ಲ ಇಡೀ ಫ್ಯಾಮಿಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್ ಅಫ್ಕೋರ್ಸ್. ಯಾಕೆಂದರೆ ಪ್ರತಿಯೊಂದು ವಿಷಯನೂ ಹೊಸದಾಗಿ ಹೇಳಬೇಕು. ಸೊ ಡೆಫಿನೆಟ್ಲಿ ಇಟ್ಸ್ ಚಾಲೆಂಜಿಂಗ್ ಜಾಬ್. ಬಟ್ ಮಜಾ ಇರುತ್ತೆ. ಆ್ಯಂಡ್ ಶಿವಣ್ಣ ನಾವೆಲ್ಲರೂ ನೋಡಿಲ್ಲ, ಸಿಗೋಪ ಇನ್ಸ್ಪೆಕ್ಟರ್ ವಿಕ್ರಮ್, ಆ ಕಾಮಿಡಿ ಟೈಮಿಂಗ್ ಇಸ್ ಅಲ್ಟಿಮೇಟ್. ಸೊ ನಾವು ಗೋಸ್ಟಲ್ಲಿ ತುಂಬ ಸೀರಿಯಸ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಲ್ಲಿ ಐ ಥಿಂಕ್ ಇಸ್ ಕಾಮಿಡಿ ಟೈಮಿಂಗ್ ಯೂಸ್ ಟು ದಿ ಮೋಸ್ಟ್. ಈಗ ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ ಯಾವಾಗಲೂ. ಸೊ ಅದೇ ಕಾರಣಕ್ಕೆ ಈ ಥರ ಒಂದು ಕಥೆ ಬರಬೇಕು ಅನಿಸ್ತದೆ. ಡೆಫಿನೆಟ್ಲಿ 100%. A for Anand, B for Birbal, C for Shirima. ಸೊ ಯಾವಾಗ ಶೂಟಿಂಗ್ ಶುರು ಮತ್ತೆ ಎಲ್ಲಿ ಶೂಟಿಂಗ್ ಆಗುತ್ತೆ? ಇಲ್ಲ, A for Anand ಒಂದು ಸ್ವಲ್ಪ ತಿಂಗಳು ಸ್ಟಾರ್ಟ್ ಮಾಡ್ತೀವಿ. ಮೇ ಬಿ ಶಿವಣ್ಣ ಹೆಂಗಾಗಿ ಅಕ್ಟೋಬರ್ ಹಂಗೆ ಪ್ಲ್ಯಾನ್ ಮಾಡ್ತೀವಿ. ಯಾಕೆಂದರೆ ಒಂದು ಸ್ವಲ್ಪ ಮಿಸ್ಟಿ ಲೊಕೇಶನ್ ಬೇಕು ನಮಗೆ. ಆ ಟೈಮಲ್ಲಿ ಮಳೆ ಆಗಿ ಏನು ಸಕಲೇಶ್ಪುರ, ಸಾಗರ ಆ ಕಡೆ ಎಲ್ಲ ಒಂದು ಸ್ವಲ್ಪ ಮಿಸ್ ತುಂಬಿಕೊಂಡಿರುತ್ತೆ. ಸೊ ಆ ಥರ ಒಂದು ಫುಲ್ ಕಂಪ್ಲೀಟ್ ಒಂದು ಲೊಕೇಶನ್, ನೇಚರ್ ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಿದ್ದೀವಿ. ಸೊ ಹಂಗೆ ಮಕ್ಕಳು ಯಾವಾಗ ಅವೈಲೇಬಲ್ ಇರ್ತಾರೆ ಎಲ್ಲ ಲಾಜಿಸ್ಟಿಕ್ಸ್ನ ನೋಡ್ಕೊಂಡು ಶೂಟ್ ಮಾಡ್ತಿದ್ವಿ. ಸೊ ಹಂಗಾಗಿ ಮೋಸ್ಟ್ಲಿ ಆ ಟೈಮ್ ಸ್ಟಾರ್ಟ್ ಮಾಡ್ತೀವಿ ಅನಿಸ್ತಿರಲಿಲ್ಲ. ಇನ್ನೇ ಬರ್ಸೋದು ವರ್ಷ ಶಿವಣ್ಣ ನಿಕೊಂಡು ಫೀಲ್ ನೋಡ್ತಾ ಇದ್ರೆ ಒಂದು ರೀತಿ ಚಿಗುರು ಎಲ್ಲ ರೂಟ್ಸ್ ನೋಡಿ ನಾವು ಮೀಟ್ ಮಾಡೋಂಥ ಒಂದು ಕ್ಯಾರೆಕ್ಟರು. ಸರಿ, ಆ ಲುಕ್ ಬಂದಿದೆ ಅಂದರೆ ನಿಜವಾಗ್ಲೂ ಅದು ಖುಷಿಯಾದ ವಿಷಯ. ಆಗ ಮಕ್ಕಳ ಜೊತೆ ಮಾಡಬೇಕಂದ್ರೆ ನಾನು ಮಾಡಿದ್ದೀನಿ ಮಾಸ್ಟರ್ಸ್. ಬಟ್ ಇದು ಒಂದು ವಿಭಿನ್ನವಾಗಿರುತ್ತೆ. ಅಂಡರ್ ಕರೆಂಟ್ಲಿ ಅವ್ನ ಮನಸ್ಸಲ್ಲೇ ಏನೋ ಒಂದು ಇರುತ್ತೆ. ಬಟ್ ಅದೆಲ್ಲ ಮರೆತು ಹೊರತುಪಡಿಸಿ ಅವ್ನು ಬಂದು ಅವನು ಅದಕ್ಕೆ ಬರ್ತಾನಿದೆ. ದೇವ್ರ ಬಿ ಒಂದು ಪರ್ಪಸ್ ಇದೆ. ಸೊ ಇದರಲ್ಲಿ ಭಾಳ ಅದ್ಭುತವಾಗಿದೆ. ಅವ್ನ ಮಾತುಗಳು ಅಷ್ಟೇ ಸ್ಟೂಡೆಂಟ್ಸ್ಗೆ ಅನ್ನೆಸರಿ. ಇವಾಗ ಏನಂತೀವಿ, ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ಮಾತಾಡ್ತೀವಿ. ದೊಡ್ಡ ಮಾತಾಡ್ಸೋದೇ ಇಲ್ಲ. ಮಕ್ಕಳು ಏನು ಮಾತಾಡೋ ಅದೇ ಮಾತು. ಅದನ್ನೇ ಪ್ರಸಂಗ ಹೇಳಿದ್ದೀನಿ.
ತುಂಬ ನ್ಯಾಚುರಲ್ ಆಗಿ ಇಲ್ಲಿ ಎಲ್ಲಿವೆ ನಾಟ್ ಬಿ ಬುಕ್ಕಿಶ್, ತುಂಬ ಬುಕ್ಕಿಶ್ ಆಗಿರ್ಬೋದು. ಮಕ್ಕಳು ಇವಾಗ ನೋಡಿದ್ರೆ ಹೆಂಗೆ ಮಾತಾಡ್ತಾರೋ ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಬೇಕು. ಈಗ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೆಯಲ್ಲಿ, ಅದಕ್ಕೆ ಆ ಟಚ್ ಕೊಟ್ಟಾಗ ಏನಾಯ್ತು ಅಂದರೆ ನಾವು ಏನು ಮಾಡ್ತೀವಿ, ಏನು ಮಾಡಬೇಕಂತ ಮಕ್ಕಳ ಜೊತೆಗೆ ಆ ಪರ್ಪಸ್ ಸರ್ವ್ ಆಗುತ್ತೆ ಅಂತ ನಾವು ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ದೊಡ್ಡ ಪಾಠ ಆಗುತ್ತಾ ಏಕರ ನಾನು 100% ಆಗುತ್ತೆ. 100% ಆಗುತ್ತೆ. 39 ವರ್ಷಗಳು ಆನಂದ್ ಸಿನಿಮಾ ಬಂದವರು. ಸೊ ಅಲ್ಲಿ ಅವಾಗ 24, ಇವಾಗ 31. 6 ವರ್ಷ 7 ವರ್ಷ ಪಿಕ್ಚರ್ ಬಂದು 40 ವರ್ಷ ಆಗಿರ್ಬೋದು. ಬಟ್ ಐ ಲುಕ್ ಲೈಕ್ 31. ಐ ಥಿಂಕ್ ಐ ಆಮ್ ಸೊ ಮಾಸ್ಟರ್ ಒಂದು ವೇರಿಯೇಷನ್ ಇಷ್ಟ. ಬಟ್ ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾನೆ. ಬಿ ಲೈಕ್ ಮಕ್ಕಳ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ನಡೆದಿದ್ದ ರೀತಿಯಲ್ಲ. ಬಟ್ ಮಕ್ಕಳ ಜೊತೆ ಹೆಂಗೆ ಮಕ್ಕಳಾಗಿ ಬೆಳೀತಾರೆ, ಅವ್ರ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾರೆ. ಇನ್ನವರು ಪ್ರೊಫೆಸರ್ ಪಾತ್ರ ಮಾಡಿದ್ರು. ಸೊ ಸಿನಿಮಾದಲ್ಲಿ ಮೇಷ್ಟ್ರು ಪಾತ್ರ ಏನು ಯಾವ ಥರ ಇರುತ್ತೆ ಅಂತ ಈ ಪಾತ್ರ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಥರ ಅಂದ್ಕೊಂಡಿದ್ದೀವಿ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ ಒಂದು ಟ್ರೈ ಮಾಡ್ತಾ ಇದ್ದೀವಿ. 100% ಇದ್ದೀವಿ. ಇವಾಗ ಬ್ರೇಕ್ ಮಾಡೋದು ಬೇಡ ಅಂದ್ಕೊಳ್ಳಿ. ಓಕೆ, ಅವಾಗ ಪಪ್ಪಿ ಫಿಲ್ಮ್ ನೋಡಿದೆ. ಹಾಗೆ ತುಂಬ ಚೆನ್ನಾಗಿ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ, ಕೇಳಿದೆ ನೋಡಿ, ಭಾಳ ಚೆನ್ನಾಗಿತ್ತು. ಆಮೇಲೆ ಇಬ್ಬರು ಮಕ್ಕಳು ಏನು ಇಂಟೆನ್ಸಿಟಿ ಇದೆ ಆಗಿ ನೋಡಿದೆ. ತುಂಬ ಚೆನ್ನಾಗಿದೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಪ್ರಶ್ನೆ ಬಂದರೆ ಇವತ್ತು ಆಶ್ಚರ್ಯ ವೆರಿ ಗುಡ್, ಸೂಪರ್. ನಾನು ನೋಡ್ತೀನಿ ಸಿನಿಮಾ. ವೆರಿ ಗುಡ್. ಆ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಒಂದು ಖುಷಿ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅದು ಅಣ್ಣ ವಿಶ್ ಮಾಡಿದ್ದು. ನಿನ್ನೆ ಪಪ್ಪಿ ಸಿನಿಮಾ ರಿಲೀಸ್ ಆಗಿದೆ, ನಿಮಗೆಲ್ಲ ಗೊತ್ತಿದ್ದಂಗೆ. ಸೊ ಒಬ್ಬ ಸ್ಟಾರ್ಗ್ ಸಿಗದಷ್ಟು ಪ್ರೋತ್ಸಾಹ ನಮ್ಮ ಪಪ್ಪಿ ಸಿನಿಮಾ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ಯಾಕಂತಂದರೆ ಅದು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ಪಡ್ತಾರೆ. ಫಸ್ಟು ಟ್ರೈಲರ್ ರಿಲೀಸ್ ಮಾಡಿ ಮರುದಿನ ವಿನಯ್ ರಾಜಕುಮಾರ್ ಒಂದು ಸ್ಟೇಟಸ್ ಹಾಕೊತಾರೆ. ಸೊ ಪ್ಲೀಸ್ ವಾಚ್ ಆಲ್, ಇಟ್ಸ್ ಎ ಅಮೇಜಿಂಗ್ ಟ್ರೈಲರ್ ಅಂತ. ಅದೇ ನನಗೆ ಒಂದು ದೊಡ್ಡ ಮೇಲೆ ತಗೊಂಡು ಹೋಯ್ತು. ಸೊ ಯಾವತ್ತೂ ಹೇಳ್ತೀನಿ ನಾನು, ತುಂಬ ಥ್ಯಾಂಕ್ಸ್. ಅಂದರೆ ತುಂಬ ಕನ್ನಡ ಇಂಡಸ್ಟ್ರಿ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಿನ್ನೆ ಹಂಗೆ ರಿಲೀಸ್ ಆಗಿದೆ, ಮಾಲಲ್ಲೆಲ್ಲ ಹೌಸ್ಫುಲ್ ಹೋಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಇಂಥ ಕನ್ನಡ ನೇಟಿವಿಟಿ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಫೋಟೋ ಅಂತ ಇವನೇ ಒಂದು ನಿಮಿಷ ಹಂಗೆ ಮುಂದೆ ಬಾ. ಈ ಒಂದು ಟೈಟ್ ಬಗ್ಗೆ ನಿಮ್ಮ ಇಮ್ಯಾಜಿನೇಷನ್ ಅಂದರೆ ಆ್ಯಸ್ ಆ್ಯಕ್ಟರ್ ಆಗಲ್ಲ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಫ್ಯಾನ್ ಆಗಿ. ಆ್ಯಕ್ಚುಲಿ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಹೆಂಗೆ ಶ್ರೀನಿ ಕೇಮ್ ಅಪ್ ದಿಸ್ ಟೈಪ್ ಆಫ್ ಒಂದು ಒಳ್ಳೆ ಥಾಟ್. ಏನು ಬೇಕಾದ್ರೆ ಇರ್ಬೋದಾಗಿತ್ತು. ಅಧ್ಯಾಪಕ ಅಂತ ಇರ್ಬೋದಾಗಿತ್ತು, ಇಲ್ಲ ಮೇಷ್ಟ್ರು ಅಂತ ಇರ್ಬೋದಾಗಿತ್ತು. ಅದೆಲ್ಲ ಬಿಟ್ಟು A for ಅನ್ನೋದು ಒಂದು ಯುನೀಕ್ ಆಗಿದೆ. ಅದು A for ಆನಂದ್, A for ಆಯ್ತು ಬರುತ್ತೆ, ಅದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನಿಮಾ ಬಂದು ನೋಡಿದಾಗ ಆಗ್ತಿತ್ತು ನನಗೆ. ಐ ಫೀಲ್ ವೆರಿ ಹ್ಯಾಪಿ. ಮಾಸ್ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಧ್ಯದಲ್ಲಿ ಒಂದು ಅಪ್ಪಟ ಕನ್ನಡದ ಸಿನಿಮಾ, ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು. ಶಿವಣ್ಣ ಅಲ್ಲದೆ ಬೇರೆ ಇದ್ದರೆ ಸಿನಿಮಾ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಅಲ್ಲದೆ ಶ್ರೀನಿ ಅವರ ಡೈರೆಕ್ಷನ್ನಲ್ಲಿ ಬೇರೆ ಯಾರಾದ್ರು ಇದ್ದಿದ್ದರಿಂದ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾ ಮತ್ತಷ್ಟು ಮೈಲೇಜು, ಜೊತೆಗೆ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳಲು ಮತ್ತಷ್ಟು ಬೇರೆ ಬೇಕಾಗುತ್ತೆ. ಸೊ ಅದರಲ್ಲಿ ಹೇಗೆ ಅನ್ಕತೆ ಅಲ್ಲ, ಪಾತ್ರ ಚೆನ್ನಾಗಿದೆ, ಯಾರು ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ಜನಪದ ನೋಡಬೇಕು ಅಷ್ಟೇ. ಯಾಕಂದರೆ ಏನಾಗ್ತದೆ, ನಾವು ಬರೀ ಸ್ಟಾರ್ಗೋಸ್ಕರ ನೋಡ್ಬಿಡ್ತೀವಿ. ಸ್ಟಾರ್ಗೋಸ್ಕರ ನೋಡೋದಿಲ್ಲ, ಕಥೆಗೋಸ್ಕರ ನೋಡಬೇಕು. ಯಾಕಂದರೆ ಇದು ಶಿವಣ್ಣ ಸ್ಟಾರಾಗಿ ಆ್ಯಕ್ಟ್ ಮಾಡ್ತಿಲ್ಲ, ಶಿವಣ್ಣ ಬೇಸ್ಟಾಗಿ ಆ್ಯಕ್ಟ್ ಮಾಡ್ತಾರೆ. ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಸೊ ಆ ಜನ ಮಿಸ್ಟ್ರಿ ಮಾಫಿ ಏನಾದರೂ ತೋರಿಸುವಂಥ ಕಥಾನಂತರ ಇದೆಯಾ, ಬೇರೆ ಏನಾದರೂ ಸ್ಮಾಲ್ ಬರುತ್ತೆ.
ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ, ಬಟ್ ಅದು ತಪ್ಪು ಅಂತಂದ್ರೆ ಹೇಳ್ತೀನಿ. ಯಾಕಂದ್ರೆ ಬಿಸ್ನೆಸ್ 100% ಇಸ್ ಬಿಕಮ್ ಲೈಕ್ ಎ ಬಿಸ್ನೆಸ್. ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀರ ಅಂತ? ನಾನು ಯಾವಾಗ ಇದು ಸ್ಪೋರ್ಟ್ಸ್ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ್ ಬರ್ಬೋದೇನೋ. ಲೈಫ್ ಬಗ್ಗೆ ಟೀಚ್ ಮಾಡಿದೆ ನಾವು ಹೇಳ್ತಾರೆ. ಶಿವಣ್ಣ, ಆ್ಯಕ್ಚುಲಿ ಈಗ ಎಜುಕೇಷನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ, ಅಂದರೆ LKG ಇಂದ ಡಿಗ್ರಿ ಅಂತ MS ಆಗ್ತಿರಲ್ಲ. ಅದನ್ನು ಹೊರತುಪಡಿಸಿ ಓಕೆ ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಅಂತ ಪರ್ಪಸ್ ಸಾಲ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರತಿ ಸಾರಿನೂ ಒಂದೊಂದು ಹೊಸತನವನ್ನು ತಂದುಕೊಡ್ತಾ ಇದ್ದಾರೆ. ಯಾಕಂದರೆ ವೇದ ತುಂಬ ದೊಡ್ಡ ಕ್ರಾಂತಿ ಕ್ರಿಯೇಟ್ ಮಾಡ್ತು. ಸೊ ಸಿನಿಮಾಗಳ ಕಥೆ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ, ಯಾವ ರೀತಿ ಯೋಚನೆಗಳು ಮಾಡ್ತಾರೆ ಅಂತ ಗೀತಾ ಕೇಳಿ ಏನ್ ಪರ ಆನಂದ್ ಹುಟ್ಟಿದ್ದೆ ಮೇಡಮ್ನ ಒಂದು ಐಡಿಯಾದಿಂದ ತಾಕಿಲ್ಲ ಅಂತ ಹೇಳಿದ್ರು ಶ್ರೀನಿವಾಸ್. ಹೆಣ್ಮಕ್ಳೇ ಸ್ಟ್ರಾಂಗ್ ಅದೇ ಅಮ್ಮ ಅವಾಗ ನಾವೆಲ್ಸ್ಗೆ ಹೇಳ್ತಾರಲ್ಲ, ಅಪ್ಪಾಜಿಗೆ ನಾವೆಲ್ಸ್ ಮಾಡಿ ಆ ನಾವೆಲ್ಸ್ ಮಾಡಿ ಭಗವಾನ್ ಅವರೆಲ್ಲ ಜೊತೆ ಬೇಕಾದ್ರೆ ವಿಜಯಶಂಕರ್ ಜೊತೆ ಬೇಕಾದ್ರೆ ಅವರು ಈ ನಾವೆಲ್ ಓದಿ ವಿಜಯಶಂಕರ್ ಚೆನ್ನಾಗಿರುತ್ತೆ. ಅವ್ರು ಎಲ್ಲ ನಾವೆಲ್ ಓದೋದು. ಒಂದು ಸತಿ ಆ್ಯಕ್ಚುಲಾಗಿ ಅನಂತನಾಗ್ ಸರ್ ಸಿನಿಮಾ ಎಲ್ಲ ಬಂದಾಗ ಅಪ್ಪಾಜಿಯವರು ಭಗವಾನ್ ತುಂಬ ಕ್ಲೋಸ್ ಅವಾಗ. ಬಯಲುದಾರಿ ಅದೆಲ್ಲ ಇವರು ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಇಲ್ಲ ನಾನು ನಿಮಗೆ ಪರವಾಗಿ ನಂಬಿಕೆ ಆಮೇಲೆ ಮಾಡೋಣ ಅಂದರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಬರಬೇಕು ಅನ್ನೋದು ಆಸೆ ಇತ್ತು. ಸೊ ಅಮ್ಮ ಎಲ್ಲ ಅವಾಗಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಗೀತಾ ಮಾಡ್ತಾರೆ, ವೇದ ಇರ್ಬೋದು, ಇವಾಗ ಗಾಯತ್ರಿ ಇರ್ಬೋದು, ಇವಾಗ ಏಕಾರಾಯಣ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಸಿನಿಮಾ 7th ಐ ಥಿಂಕ್ ಲಾಂಚ್ ಮಾಡ್ತೀವಿ. ಕೂಲಿ ನನ್ನ ಮಗನ ಆ್ಯಕ್ಟ್ ಮಾಡ್ತೀವಿ, ಗಿರೇನ್ ಅಷ್ಟೇ. ಸಿನಿಮಾದ ಪಾತ್ರ ಆನಂದ್ ಅಂತಂದಾಗ ಹಳೆಯದೆಲ್ಲ ನೆನಪಾಯ್ತಾ ಮೊದಲ ಸಿನಿಮಾ? ಅದಕ್ಕೆ ಫಸ್ಟಾಗಿ ಹೇಳಿದ್ರೆ ನನ್ನ ಹೆಸರು ಆನಂದ್ ಅಂತ. ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ 86 ಟೈಮ್ ಹೋಗೋಣ ಅಂದ್ಬಿಟ್ಟು ನನ್ನ ಹೆಸರು ಆನಂದ್ ಅಂತ ಹೇಳಿದ್ರು. ನಾನು ಫಸ್ಟ್ ಡೇಲಾಗಿ ಹೇಳಿದ್ದು ಅದೇನೆ. ಅದಾದ್ಮೇಲೆ 39 ವರ್ಷ ಆದಮೇಲೆ ಹೇಳ್ತೀನಿ. ಪಾಠ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಇವತ್ತು SLC ಸ್ಟೂಡೆಂಟ್ಸ್ ರಿಸಲ್ಟ್ ಬರ್ತಾ ಇದೆ. ಆ ಮಕ್ಕಳಿಗೆ ಲೈಫ್ ಪಾಠ ಏನು ಹೇಳ್ತೀರಾ? SSLC ಇವತ್ತು ರಿಸಲ್ಟ್ SSLC ಇಲ್ಲ PUC ನಮ್ಮ ಗಾಡಿ ಮಮ್ಮಿ ಕಾಲೇಜ್ಗಳಿಗೆ ವಸ್ತು. ಶಿವಣ್ಣ, ಲಾಸ್ಟ್ ಟೈಮು ಅಂದರೆ ಅದೇ ಫಸ್ಟ್ ಆಫ್ ಆಲ್ ಜೋಸೆ ಸರ್ ಮಕ್ಕಳು ವಿಶ್ ಮಾಡ್ತೀನಿ, ಬಟ್ ಎಲ್ಲರಿಗೂ ಒಳ್ಳೆ ಪಾಸಿಟಿವ್ ಬಂದು. ಆಮೇಲೆ ಮಗಳೂರು ಮಗ PUC 98.25 ಮಕ್ಕಳು ಬಂಗಾರಪುರ ಮಗ ಶಿವಣ್ಣ, ಲಾಸ್ಟ್ ಟೈಮ್ ಇವನು ಅಂದರೆ ಹಾಸ್ಟೆಲ್ ಹುಡುಗರು ರಿಲೀಸ್ ಆದ ನೆಕ್ಸ್ಟ್ ಡೇನೇ ನೀವು ಸಡನ್ನಾಗಿ ನಿಮ್ಮ ಮನೆ ಕರ್ಕೊಂಡು ಅಂದರೆ ಪ್ರೆಸ್ ಮೀಟ್ ಮಾಡೋದು ಬಿಗ್ ಸಪೋರ್ಟ್ ಮಾಡಿದ್ರಿ. ಅದೇ ಥರದ್ದು ರೀಕಾಲ್ ಆಗಿದ್ದು ಇಲ್ಲಿ ಪಪ್ಪಿ ಸಿನಿಮಾಗೆ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಓನ್ಲಿ ಶಿವಣ್ಣಗೆ. ಇಲ್ಲಿ ಸಿನಿಮಾ ಇನ್ನೇನಿಲ್ಲ, ಯಾರೇ ಬರಲಿಲ್ಲ. ಸಿನಿಮಾ ಕನ್ನಡ ಭಾಷೆ ಅದು ಬರಬೇಕು. ನಮ್ಮದೇ 39 ವರ್ಷ ಆಗಬೇಕು. 40 years ನಾನು ಸಾಕಿದ್ದೀರಮ್ಮ, ಬೆಳೆಸಿದ್ದೀರಮ್ಮ, ಇನ್ನೂ ಬೆಳೆಸ್ತಾ ಇದ್ದಾರಮ್ಮ. ಅದಾದರೆ ಇನ್ನು ಎಷ್ಟು ಬೆಳೆಸ್ಬೇಕೋ ಬೆಳೆಸಲ್ಲ. ಬಟ್ ಅದೇ ಟೈಮ್ಲಿ ಹೊಸಗಳು ಬರಬೇಕು, ಹೊಸ ಅಲೆಗಳು ಬರಬೇಕು, ಹೊಸ ಕಥೆಗಳು ಬರಬೇಕು, ಹೊಸ ನೋಟ್ಗಳು ಬರಬೇಕು. ಆವಾಗಿನ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ. ದಸರಾ ಆಗಿದೆ ಎಲ್ಲ ಅಭಿಮಾನಿಗಳು ಅದೇ ಕೇಳ್ತೀವಿ, ಹೊಸ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಸರಿ ಸರ್, ಅಂದರೆ ಲಾಸ್ಟ್ ಟೈಮ್ ನಾವು ಗೋಸ್ಟ್ ಸಿಕ್ಕ ಮಾತಾಡಿದಾಗ ಒಬ್ಬ ನಿರ್ದೇಶಕ ಒಬ್ಬ ಕಥೆಗಾರ ಎಲ್ಲ ಥರದ ಡೈಮೆನ್ಷನ್ನ ಟಚ್ ಮಾಡಬೇಕು ಅಂದಾಗಲೇ ಆ ಒಂದು ಕನ್ಸಿಸ್ಟೆನ್ಸಿನ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರೆ. ಅಂದರೆ ಮಾತಾಡ್ತಾ ನೀವು ಆಫೀಸರ್ ಬಗ್ಗೆ ಹೇಳಿದ್ರಿ. ಅದು ಇವಾಗ ಏನಾದರೂ ಬೇಸಿಕ್ಲಿ ಒಂದು ಬರೆಯೋದೇ ಒಂದು ಆ್ಯಂಗಲ್, ಟೂ ಆ್ಯಂಗಲ್ಸ್ ಇದೆ ಅಂತ 2 ಆ್ಯಂಗಲ್. ಸೊ ಹಾಗಾಗಿ ಆ ಥರ ಒಂದು ರಿಸರ್ಚ್ ತುಂಬ ನಡೀತಾ ಇದೆ. ಸೊ ಎಸ್ಪೆಷಲಿ ನಮ್ಮ ರೈಟಿಂಗ್ ಟೀಮ್ ಸಂತೋಷ್ ಅಂತ ರೈಟಿಂಗ್ ಟೀಮಲ್ಲಿ ಪ್ರಸನ್ನ ಮೋಗಲ್ ಶಾತೋನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ತುಂಬ ಜನ ಒಂದು 10-12 ಜನ ಬರೀ ರೈಟಿಂಗ್ ಟೀಮಲ್ಲಿ. ಯಾಕೆಂದರೆ ರಿಸರ್ಚ್ ಮಾಡೋಕ್ಕೆ ತುಂಬ ವಿಷಯಗಳನ್ನು ರಿಸರ್ಚ್ ಮಾಡಬೇಕಾಗುತ್ತೆ. ಹೊಸ ಥರ ಇರೋ ವಿಷಯನ ಹೊಸ ಥರ ಹೇಳೋದಕ್ಕೆ ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ದಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆಂದರೆ ಇವತ್ತು ಏನಾದರೂ ಥಿಯೇಟ್ರ್ ಬಂದಲ್ಲ ಆಡಿಯನ್ಸ್, ನೀವು ತುಂಬ ಬುದ್ಧಿವಾದ ಹೇಳ್ತೀವಿ ಯಾರು ಕೇಳಲ್ಲ. ಆ ಬುದ್ಧಿವಾದನ ಅಂಡರ್ ಕರೆಂಟಲ್ಲಿ ಹೇಳಬೇಕು, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಬುದ್ಧಿವಾದ ಹೇಳ್ತೀವಿ ಅನ್ನೋದು ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅಂತ ನಾನು ಶಿವಣ್ಣ ಅಂತ ತಕ್ಷಣ ಮಕ್ಕಳಿಸ್ಬೇಕು ಅಂತಂದ್ರೆ ಎಷ್ಟು